ಸೂಪರ್ ಮಾಮ್ ಅರುಣಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಒಂದು ಚಿಕ್ಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕತೆ ಕೇಳೋ ಹುಚ್ಚು ಮತ್ತು ಕತೆ ಹೇಳೋ ಹುಚ್ಚು ನನಗೆ ಹೇಗೆ ಬಂತು ಅಂದರೆ, ನಾನು ಚಿಕ್ಕವಳಿದ್ದಾಗ ಕತೆಗಳನ್ನು ಜಾಸ್ತಿ ಕೇಳ್ತಾ ಇದ್ದೆ. ಈಗ ನಂಗೆ ಅವಾಗ ಟಿ ವಿ ಮತ್ತು ಫೋನು ಅವ್ಯಾವೂ ಇರಲಿಲ್ಲ. ಅವಾಗ ರೇಡಿಯೋ ಇತ್ತು. ಪ್ರತಿ ಹಳ್ಳಿಗೆ ಬಂದು ರೇಡಿಯೋದವರು ಜನಪದ ಗೀತೆಗಳನ್ನು ಮತ್ತು ಮಕ್ಕಳಿಂದ ಹಾಡುಗಳನ್ನು ಕತೆಗಳನ್ನು ರೆಕಾರ್ಡ್ ಮಾಡಿಕೊಂಡು ಟೆಲಿಕಾಸ್ಟ್ ಮಾಡ್ತಾಯಿದ್ರು. ಹಾಗೆ ನಾನಿನ್ನ ಚಿಕ್ಕವಳಿದ್ದೆ. ಅವಾಗ ನಮ್ಮೂರಿಗೂ ಸಹಿತ ಬಂದಿದ್ರು. ಬಾಲ್ವಾಡಿ ಸ್ಕೂಲ್ ಅಂತ ಇತ್ತು, ಅಲ್ಲೇ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಬಂದಿದ್ರು. ಅಲ್ಲಿಗೆ ಎಲ್ಲ ಮಕ್ಕಳ ಜೊತೆಗೆ ನಾನು ಕೂಡ ಹೋಗಿದ್ದೆ. ಏನಾದರೂ ಹೇಳಬೇಕಂದ್ರೆ ನೋಡಿ, ಮಕ್ಕಳಿದ್ದಾಗ ಏನೋ ಒಂಥರ ಸಂಕೋಚ, ಮುಜುಗರ, ನಾಚಿಕೆ. ಸುಮ್ಮನೆ ಹೇಳಂದ್ರೆ ಹೇಳ್ತೀವಿ, ಬಟ್ ರೆಕಾರ್ಡ್ ಮಾಡ್ತೀವಿ ಆ ಥರ ನೋಡಿ ಹೇಳಂದಾಗ ಏನೋ ಒಂಥರ ಮುಜುಗರ. ಅಲ್ಲಿ ಒಬ್ರು ಮೇಡಮ್ ಒಬ್ರು ಸರ್ ಇಬ್ರು ಬಂದಿದ್ರು. ಅವ್ರು ಹೇಳಿದ್ರು, ನನ್ಗಾದ್ರೆ ಹೇಳ್ತೀಯಲ್ಲ ಅಂದ್ರೆ ಹೇಳ್ತೀವಿ, ಹಾಡು ಆಡ್ತೀವಿ ಅಂತ. ಅದು ರೆಕಾರ್ಡೇ ಮಾಡ್ತಾ ಇಲ್ಲ, ನನಗೆ ಹೇಳ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳಿದ್ರು. ಅವಾಗ ಅವ್ರು ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನಮ್ಮ ಹೆಸರನ್ನ ಕೇಳೋರು, ಹಾಗೆ ನಮ್ಮ ವಯಸ್ಸನ್ನು ಕೂಡ ಕೇಳೋರು. ನಾನು ಫಸ್ಟ್ ಹಾಡಿದ್ದು ಹಾಡು ಗಲ್ಲ ಗಲ್ಲನಿತ ಅಂತ ಒಂದು ಸಾಂಗ್. ಅದು ಆಡ್ದಾದ್ಮೇಲೆ ಮತ್ತೆ ಕೆಲವು ಹುಡುಗರಿಗೆಲ್ಲ ಕತೆಗಳು ಹೇಳೋದು, ಯಾರಿಗೆ ಏನು ಬರುತ್ತೆ ಅದನ್ನ ಹೇಳುವಂಥದ್ದು ಒಂದು ಪ್ರೋಗ್ರಾಮ್ ಇತ್ತು. ಅದರಲ್ಲಿ ಒಂದು ಚಿಕ್ಕ ಕತೆನ ಹೇಳಿದ್ದೆ ನಾನು. ಅವಾಗಿಂದ ಕೇಳೋದ್ರ ಜೊತೆಗೆ ಹೇಳೋದು ಕೂಡ ಅಭ್ಯಾಸ ಮಾಡಿಕೊಂಡೆ. ಅಲ್ಲಿ ನಾನು ಫಸ್ಟ್ ಹಾಡು ಮತ್ತೆ ಕತೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಯಾರ್ಯಾರಿಗೆ ಕತೆಗಳನ್ನ ಹೇಳ್ತಾ ಇದ್ದೆ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಚಿಕ್ಕ ಕತೆ ಅಂತ ಹೇಳಿದ್ನಲ್ಲ, ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಒಂದು ಊರಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ. ಆ ಸಾಹುಕಾರ ಡೈಲಿ ಗುಡಿಗೆ ಹೋಗಿ ಬರೋದು ಆತಗೆ ಅಭ್ಯಾಸ ಆಗಿರುತ್ತೆ. ದೊಡ್ಡ ಸಾಹುಕಾರ ಗುಡಿ ಒಳಗೆ ಹೋಗಿ ಹೊರಗೆ ಬರ್ಬೇಕಾದ್ರೆ ಭಿಕ್ಷುಕರು ಕೂತಿರ್ತಾರಲ್ಲ, ಇಬ್ರು ಕುಂತಿರ್ತಾರೆ. ಫಸ್ಟ್ ಆತ ಕೇಳ್ತಾನೆ, ಈ ಸಾಹುಕಾರ ನಿಮ್ಗೆ ದೇವ್ರು ಎಲ್ಲ ಕೊಟ್ಟಂಗಾನ, ಅದ್ರಾಗೆ ನನಗಿಷ್ಟೇನ ಕೊಡು ಅಂತ ಕೇಳ್ತಾನೆ. ಪಕ್ಕದಲ್ಲಿ ಕೂತಿರ್ತಾನಲ್ಲ ಅವನು ಕೂಡ ಕೇಳ್ತಾನೆ, ನೀನೇ ದೇವರಿದ್ದಂಗೆ ಇದ್ದೀಯ ಸಾಹುಕಾರ, ನನ್ಗೇನಾದ್ರೂ ಕೊಡು ಅಂತ ಕೇಳ್ತಾನೆ. ಅವರಿಬ್ರು ಹೇಳಿದ್ದನ್ನ ಕೇಳಿ ಸೀದಾ ಮನೆಗೆ ಹೋಗ್ತಾನೆ ಸಾಹುಕಾರ. ಮನೆಗೆ ಹೋಗಿ ಒಂದು ಬಾಕ್ಸ್ ತಗೊಂತಾನೆ. ಈಗ ನಾವು ಲಂಚ್ ಬಾಕ್ಸ್ ಕಟ್ಬೇಕಾಯ್ತಂದ್ರೆ 2 3 ಆ ಥರ ಬಾಕ್ಸ್ ಇರುತ್ತಲ್ಲ, 2 ಬಾಕ್ಸ್ ತಗೊಂತಾನೆ. ತಗೊಂಡು ಒಂದು ಬಾಕ್ಸಲ್ಲಿ ಬೆಳ್ಳಿ ನಾಣ್ಯಗಳು ಮತ್ತೆ ದುಡ್ಡು, ಬಂಗಾರದ ನಾಣ್ಯಗಳು ಎಲ್ಲ ಹಾಕಿ ಮುಚ್ತಾನೆ. ಮುಚ್ಚಿ ಅದ್ರ ಮೇಲೆ ಇನ್ನೊಂದು ಡಬ್ಬೆ ಇಟ್ಟು ಆ ಡಬ್ಬೆ ಒಳಗಡೆ ಊಟನ ಇಡ್ತಾನೆ, ಸ್ವೀಟ್ಸ್ ಎಲ್ಲ ಊಟ ಇಟ್ಟು ಅದನ್ನು ಕೂಡ ಮುಚ್ಚಿ ಸಾಹುಕಾರ ಹತ್ರ ಕೆಲಸ ಮಾಡ್ತಾ ಇರ್ತಾನಲ್ಲ ಅದಕ್ಕೆ ಹೇಳಿ ಭಿಕ್ಷುಕ ಕೊಡು ಅಂತ ಹೇಳ್ತಾನೆ. ಸರಿ ಅಂತೇಳಿ ಅವ್ರ ಮನೇಲಿ ಕೆಲಸ ಮಾಡುವಂಥದ್ದು ತಗೊಂಡು ಹೋಗಿ ಅದಕ್ಕೆ ಕೊಡ್ತಾನೆ 2ನೇ ಭಿಕ್ಷುಕನಿಗೆ. ನೆಕ್ಸ್ಟ್ ಡೇ ಮತ್ತೆ ಸಾಹುಕಾರ ಗುಡಿಗೆ ಹೋಗ್ತಾನೆ. ಬರ್ಬೇಕಾದ್ರೆ ಗುಡಿ ನಮಸ್ಕಾರ ಮಾಡಿ ಬರ್ಬೇಕಾದ್ರೆ ಹೊರಗಡೆ ಭಿಕ್ಷುಕರು ಇರ್ತಾರಲ್ಲ, ಫಸ್ಟ್ನೇದವನು ಇರಲ್ಲ, 2ನೇದವನು ಇರ್ತಾನೆ. ಅವಾಗ 2ನೇದವನಿಗೆ ಕೇಳ್ತಾನೆ, ನಾನು ನಿನ್ನೆ ನಿನಗೆ ಬಾಕ್ಸ್ ಕಳ್ಸಿದ್ನೆಲ್ಲ ತಗೊಂಡೇನದನ್ನ ಅಂತ ಕೇಳ್ತಾನೆ. ಹ್ಞೂ ಸಾಹುಕಾರ, ನೀವು ಏನು ಕಳ್ಸಿದ್ರಲ್ಲ ಬಾಕ್ಸು, ನಾನು ಮೇಲ್ಗಡೆ ತೆಗೆದೆ, ಅದರಲ್ಲಿ ಊಟ ಇತ್ತು, ಸ್ವೀಟ್ಸ್ ಇದ್ದು ಎಲ್ಲ ತಿಂದೆ, ಅದೇ ನನಗೆ ಹೊಟ್ಟೆ ತುಂಬಿತು. ನನ್ನ ಪಕ್ಕದಲ್ಲಿದ್ದವನಿಗೆ ಕೆಳಗಿನ ಡಬ್ಬೆ ಕೊಟ್ಟೆ ಅಂತ ಹೇಳ್ತಾನೆ. ಇನ್ನು ಸಾಹುಕಾರ ಸೀದಾ ಮನೆಗೆ ಬರ್ತಾನೆ. ಅವಾಗ ಕೂತು ಯೋಚನೆ ಮಾಡ್ತಾನೆ, ಫಸ್ಟ್ ಭಿಕ್ಷುಕ ಏನ್ ಕೇಳಿದ್ದ, ನಿನಗೆ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಅದರಲ್ಲಿ ನನಗೆ ಕೊಡು ಅಂತ ಕೇಳಿದ್ದ. 2ನೇ ಭಿಕ್ಷುಕ ಏನ್ ಕೇಳಿರ್ತಾನೆ, ನೀನೇ ದೇವ್ರ ಇದ್ದಂಗ, ಅದಕ್ಕೆ ನೀನ್ ನನಗೆ ಏನನ್ನ ಕೊಡು ಅಂತ ಕೇಳಿದ್ದ. ದೇವ್ರು ಕೊಡ್ಬೇಕನ್ಕಂಡ್ರೆ ಯಾರ ಮೂಲಕ ಆದ್ರೂ ಯಾವಾಗ ಬೇಕಾದ್ರೂ ಹೇಗಾದ್ರೂ ದೇವ್ರು ಕೊಡ್ತಾನೆ. ನಾನ್ ದೇವ್ರೆಲ್ಲ ಕೊಡೋದಕ್ಕೆ, ಅವ್ನ್ ದೇವ್ರು ಕೊಡ್ತಾನೆ, ದೇವ್ರು ಕೊಟ್ಟಿದ್ದು ನನಗೆ ಕೊಡು ಅಂತ ಕೇಳ್ದ. ಅದಕ್ಕೆ ದೇವ್ರು ಆ ಬೆಳ್ಳಿ ಬಂಗಾರ ಚಿನ್ನದ ನಾಣ್ಯಗಳು ಎಲ್ಲ ಅವನಿಗೋಯ್ತು. ನಾನೇ ದೇವ್ರಂತ ಏನ್ ಕೊಡಾಕ್ ಹೋದ್ನಲ್ಲ, ಅದು ಅವನಿಗೆ ಮುಟ್ಲೇ ಇಲ್ಲ. ಅದಕ್ಕೆ ಭಗವಂತ ಮನ್ಸು ಮಾಡಿದ್ರೆ ಮಾತ್ರ ಏನಾದ್ರೂ ನಡೆಯೋದು ಅಂತ ಹೇಳ್ತಾ ಈ ಚಿಕ್ಕ ಕತೆ ಮುಗಿಸ್ತಾ ಇದ್ದೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನಿಮ್ಮ ಮಕ್ಕಳಿಗೂ ಕೂಡ ಈ ತರ ಚಿಕ್ಕದಾದ ಕತೆಗಳನ್ನ ಹೇಳ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.